ಕೇಳೆ ರಾಜಕುಮಾರಿ ನನ್ನ ಹೃದಯ ನಡುವಲ್ಲಿ ಹಾಯ್ ಗಾಯ್ಸ್, ನಾನು ನಿಮ್ಮ ಅಚ್ಚು ತೃಪ್ತಿ. ನಾನು ಇವತ್ತಿಂದ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಇವಾಗ ಟೈಮ್ ಬಂದು 12 ಗಂಟೆ 12 ಕಾಲಾಗಿದೆ. ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ನಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಮತ್ತು ನನ್ನ ಇಂಟ್ರೊಡಕ್ಷನ್ನ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಅಚ್ಚು ತೃಪ್ತಿ ಅಫಿಷಿಯಲ್ ಅಂತ. ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಫಾಲೋ ಮಾಡಿ, ಮತ್ತು ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಇವಾಗ ನಮ್ಮ ಜೊತೆ ಇದ್ದಾರೆ ಧ್ರುವ ಅಂತ. ಹಾಯ್ ಮಾಡು. ನಿನ್ನ ಹೆಸ್ರೇನು? ಗೈಸ್, ಇವನು ನಮ್ಮ ಮನೆ ಪಕ್ಕದವನು ಗೈಸ್. ಇವನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಇವನ ಹೆಸರು ಧ್ರುವ ಅಂತಂತ. ಮತ್ತು ಇವಳು ಸ್ಫೂರ್ತಿ ಗೈಸ್. ಗೈಸ್ ಇವಳು ನನ್ನ ಫ್ರೆಂಡು ಗೈಸ್. ಇನ್ಮೇಲೆ ಪ್ರತಿ ವ್ಲಾಗಲ್ಲಿ ಇವಳು ಕಾಣಿಸ್ಕೊತಾಳೆ ಗೈಸ್. ಸರಿನಾ ಗೈಸ್? ಅಷ್ಟೇ ಗೈಸ್. ಬೇಕಾ? ಎತ್ಕೊಡ್ಲ ತಕೋ ಗೈಸ್. ಇವಾಗ ನಾನು ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಸ್ಫೂರ್ತಿಯವರು ಏನೋ ನೋಡ್ತಾ ಇದ್ದಾರೆ, ವ್ಲಾಗ್ ನೋಡ್ತಾ ಇದ್ದಾರೆ ಗೈಸ್. ನೋಡಿ ಗೈಸ್ ಗೈಸ್, ಫಸ್ಟ್ ಬಂದು ನನ್ನ ಹೆಸರು ಅಚ್ಚು ತೃಪ್ತಿ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರೋದು. ನನ್ನ ಸ್ಕೂಲಲ್ಲಿ ಕರೆಯೋದು ತೃಪ್ತಿ ಅಂತ, ಮನೆಯಲ್ಲಿ ಅಚ್ಚು ಅಂತ ಕರೀತಾರೆ. ಮತ್ತು ನಮ್ಮ ಊರು ಬಂದು ಮೈಸೂರು ಡಿಸ್ಟಿಕ್ಕು ಟಿ ನರಸೀಪುರ ತಾಲೂಕಲ್ಲಿ ಒಂದು ವಿಲೇಜ್ ಗೈಸ್. ಅಲ್ಲಿದ್ದೀವಿ ಗೈಸ್ ನಾವು ಗೈಸ್. ಮತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಮಾಡ್ತಾರೆ ಗೈಸ್. ವರ್ಷಕ್ಕೊಂದ್ಸತಿ ಸಖತ್ತಾಗಿರುತ್ತೆ ಗೈಸ್. ಅದು ಕೂಡ ವ್ಲಾಗ್ ಮಾಡ್ತೀವಿ, ನೀವು ಅದನ್ನು ಫೋನಿನ ಮೂಲಕ ನೀವು ನೋಡ್ಬೋದು ಗೈಸ್. ಮತ್ತು ನಾನು ಪ್ರತಿ ಒಂದು ಹಬ್ಬಕ್ಕೂ ಕೂಡ, ಮತ್ತು ಇವಾಗ ದಸರಾ ಬರ್ತಾಯಿದೆ ಅಲ್ವಾ ಗೈಸ್, ದಸರಾ ಲೈಟಿಂಗ್ಸಲ್ಲಿ ಮತ್ತು ಫ್ಲವರ್ ಶೋ ಎಕ್ಸಿಬಿಷನ್ ಇಲ್ಲೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಂಗೆ ವ್ಲಾಗ್ನ ನಾವು ಮಾಡ್ತಾ ಇರ್ಬೋದು ಗೈಸ್. ಗೈಸ್ ಮತ್ತು ನಮ್ಮ ಜೊತೆ ಸ್ಫೂರ್ತಿ ಅವರು ಒಂದೊಂದು ವ್ಲಾಗಲ್ಲಿ ಕಾಣಿಸ್ಕೋತಾರೆ ಗೈಸ್. ಮೈಸೂರು ಎಕ್ಸಿಬಿಷನ್ ದಸರಾ ಅಲ್ಲೆಲ್ಲ ಹೋದಾಗ ಕಾಣಿಸ್ಕೊಳ್ಳೋದು ಡೌಟು ಗೈಸ್. ಮತ್ತು ಇದು ಹಬ್ಬ ಮಾಡ್ತಿರ್ತೀವಲ್ಲ, ಸಂಕ್ರಾಂತಿ ಆಗಿರ್ಬೋದು ಅಥವಾ ಯುಗಾದಿ, ಗೌರಿ ಗಣೇಶ ಹಬ್ಬ, ಈ ಥರ ಹಬ್ಬಗಳಲ್ಲೆಲ್ಲ ಸ್ಫೂರ್ತಿಯವರು ಕಾಣಿಸ್ಕೋತಾರೆ ಗೈಸ್. ನಮ್ಮೂರು ಮಾರಿ ಹಬ್ಬದಲ್ಲಂತೂ ಕಾಣಿಸ್ಕೋತಾರೆ ಗೈಸ್. ಮತ್ತು ನಾನು ಆಮೇಲೆ ಡೈಲಿ ವ್ಲಾಗ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಂದರೆ ಡೈಲಿ ಅಲ್ಲ ಅಂತ ಅಂದರೆ ಯಾವಾಗಲಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಮತ್ತು ಹಬ್ಬ ಇದ್ದಾಗ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡಿ, ನಮ್ಮೂರು ಸೈಡೆಲ್ಲ ಭತ್ತ ಬೆಳೀತಾರೆ. ನಿಮ್ಮೂರು ಸೈಡ್ ಏನು ಬೆಳೀತಾರೆ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಮತ್ತು ನೀವು ಯಾವ ಊರು ಅಂತಲೂ ಕಮೆಂಟ್ ಮಾಡಿ ಗೈಸ್. ನಾನು ನೆನ್ನೆ ವ್ಲಾಗ್ ಮಾಡೋದ ಅಂತ ಅಂದ್ಕೊಂಡಿದ್ದೆ, ಅರ್ಧ ವ್ಲಾಗ್ನೂ ಮಾಡಿದ್ದೆ ಗೈಸ್. ಮತ್ತು ನಮ್ಮೂರಲ್ಲಿ ನೆನ್ನೆ ಮೆರವಣಿಗೆ ಇದ್ದಿದ್ದರಿಂದ ಶೂಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ, ಮತ್ತು ಅದು ಡಿಲೀಟ್ ಆಗೋಗಿತ್ತು ಗೈಸ್. ಅದಕ್ಕೆ ಇವತ್ತು ಹೊಸ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್. ನಮ್ಮ ಸ್ಫೂರ್ತಿ ಅವರ ಕುರಿತು ಒಂದೆರಡು ಮಾತಾಡಿ ಗೈಸ್. ನೀವೇ ಹೇಳಿ ಗೈಸ್. ಸ್ಫೂರ್ತಿ ನೀನು ಹೇಳು. ನನ್ನ ಹೆಸರು ಸ್ಫೂರ್ತಿ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮೂರಲ್ಲಿ ವರ್ಷಕ್ಕೊಂದ್ಸತಿ ಮಾರಿ ಹಬ್ಬ ನಡೆಯುತ್ತೆ ಗೈಸ್. ಅಲ್ಲಿ ತುಂಬ ಜನಗಳು ಬರ್ತಾರೆ ಗೈಸ್, ಸಖತ್ತಾಗಿರುತ್ತೆ ಗೈಸ್. ನಮ್ಮೂರಲ್ಲಿ ಮಾರಿ ಹಬ್ಬ ಮಾತ್ರ ಅಲ್ಲ ಗೈಸ್, ಪ್ರತಿಯೊಂದು ಹಬ್ಬನೂ ಗ್ರ್ಯಾಂಡಾಗಿ ಮಾಡ್ತಾರೆ ಗೈಸ್. ನೋಡಿ, ಏನಾದರೂ ಮಾತಾಡು, ನಮ್ಮೂರ ಬಗ್ಗೆ ಮಾತಾಡೋ. ನೋಡಿ ಗೈಸ್ ಹೆಂಗೆ ಹೊಂಟದವನು ಗೈಸ್. ನಮ್ಮ ಸ್ಫೂರ್ತಿ ಅವ್ರು ಇದ್ದಾರಲ್ಲ ಗೈಸ್, ಅವ್ರಿಗೆ ಒಬ್ಬ ತಮ್ಮ ಇದ್ದಾನೆ ಗೈಸ್. ಅವನು ಗಣಪತಿ ಮಾಡ್ತಾನೆ ಗೈಸ್. ಅದನ್ನು ನಾವು ನಗಾಕಿದ್ವಿ ಅಂತ ನಮ್ಮ ಮೇಲೆ ರೋಷ ತೋರಿಸ್ಕೊತಿದ್ದ ಗೈಸ್. ಮತ್ತೆ ನೋಡಿ ಗೈಸ್, ಅಲ್ಲಿ ಮಾಡ್ತಾ ಕೂತಿದ್ದಾನೆ ಗೈಸ್. ಆಮೇಲೆ ತೋರಿಸ್ತೀವಿ ಗೈಸ್ ನಿಮಗೆ. ಹೌದು ಗೈಸ್, ಆಮೇಲೆ ತೋರಿಸ್ತೀವಿ ಗೈಸ್. ಇವಾಗೇನಾದರೂ ನಿಮ್ಮ 2 ಮಾತುಗಳನ್ನು ಮುಗಿಸಿ ಸ್ಫೂರ್ತಿಯವರೇ. ಅದೇ ಗೈಸ್, ಇಲ್ಲಿಗೆ ಸಪೋರ್ಟ್ ಮಾಡಿ ಗೈಸ್. ಇವಳು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಳೆ ಗೈಸ್. ನಾನು ಇವ್ರ ಜೊತೆ ವ್ಲಾಗಲ್ಲಿ ಕಾಣಿಸ್ಕೊತೀನಿ ಗೈಸ್. ಪ್ಲೀಸ್ ನಾವಿಬ್ಬರು ಫ್ರೆಂಡ್ಸು, ನಾವಿಬ್ಬರಿಗೆ ಸಪೋರ್ಟ್ ಮಾಡಿ ಗೈಸ್. ಗೈಸ್ ಇನ್ಮೇಲೆ ಪ್ರತಿ ವ್ಲಾಗಲ್ಲೂ ಕಾಣಿಸ್ಕೊತಾಳೆ ಗೈಸ್ ಸ್ಫೂರ್ತಿ. ಎಲ್ಲ ಒಂದೊಂದು ವ್ಲಾಗಲ್ಲಿ ಮಿಸ್ ಆಗಿರ್ತಾಳೆ ಗೈಸ್. ಅಷ್ಟೇ ಗೈಸ್. ಇವಳು ಸಪೋರ್ಟ್ ಮಾಡ್ತಾಳೆ ಗೈಸ್. ನನಗೆ ಕ್ಯಾಮ್ರಾಮನ್ ಇವಳೇ ಗೈಸ್. ಗೈಸ್ ನಾನೇ. ಹಾಗೆ ನೀವೆಲ್ಲ ಜನಗಳೆಲ್ಲ ನಮಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮನ್ನ ಫ್ರೆಂಡ್ಸ್ ಅಂತ ತಿಳ್ಕೊದ್ದೀವಿ, ಸಪೋರ್ಟ್ ಮಾಡಿ. ಗೈಸ್ ಸ್ಫೂರ್ತಿ ಅವ್ರ ಹಸು ನೋಡಿ. ಅಯ್ಯೋ, ಧ್ರುವ ಬಾ 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 ಓಡ್ ಬಾ.
ಬಾಯಿಲಿ ಏ ಬಾರೋ ಇಲ್ಲಿ. ನೋಡಿ ಗೈಸ್ ಏನು ಮಾತಾಡಲ್ಲ ಗೈಸ್. ಹೌದು ಗೈಸ್. ಗೈಸ್ ಬರೀ ಫೋನಲ್ಲಿ ಮಾತಾಡಲ್ಲ ಅಷ್ಟೇ ಗೈಸ್, ಇವನು ಮನೆಯಲ್ಲಿ ಒಸಿ ಮಾತಾಡಲ್ಲ ಗೈಸ್. ಆಯ್ ಅಲ್ಲಿ ನೋಡಿ ಗೈಸ್. ಗೈಸ್ ಇಲ್ಲಿ ನೋಡಿ, ಸ್ಫೂರ್ತಿಗೆ ನಾನೇ ತಲೆ ಬಾಚಿದ್ದೆ ಗೈಸ್. ಚೆನ್ನಾಗಿದೆ ಅಲ್ವಾ? ನಮ್ಮ ದಸರಾ ಬಗ್ಗೆ ಏನಾದರೂ ಮಾತಾಡ್ತೀರಾ ಸ್ಫೂರ್ತಿ? ಹಾಂ ಹ್ಞೂ ಗೈಸ್ ಮಾತಾಡ್ತೀನಿ. ಮಾತಾಡಿ. ನಮ್ಮ ಮೈಸೂರು ದಸರಾ ಅಂದರೆ ಎಲ್ಲ ದೇಶದವರು ಎಲ್ಲ ನಮ್ಮ ಮೈಸೂರಿಗೆ ಬರ್ತಾರೆ ಗೈಸ್. ಆಮೇಲೆ ನಾವೆಲ್ಲ ಹೋಗಿ ನೋಡ್ತೀವಿ ಗೈಸ್. ಅಲ್ಲಿ ಎಕ್ಸಿಬಿಷನು, ಆಮೇಲೆ ಅರಮನೆ ಲೈಟಿಂಗ್ಸು ನೋಡೋಕ್ಕೆ ಅಲ್ಲೇ ಇರ್ಬಿಡ್ಬೇಕು ಅನಿಸುತ್ತೆ ಗೈಸ್. ಆದರೆ ಏನು ಮಾಡೋದು ಗೈಸ್, ಅಲ್ಲಿ ನಮ್ಮ ಅತ್ತೆ ಮನೆ ಇದೆ, ಈಗ ಹೋಗ್ಬೇಕು ಗೈಸ್ ರಜಕ್ಕೆ. ಗೈಸ್ ನಮ್ಮ ಅತ್ತೆ ಮನೇನು ಅಲ್ಲೇ ಇದೆ ಗೈಸ್. ನೋಡೋಣ ಗೈಸ್. ಆದರೆ ಏರಿಯಾ ಹೇಳ್ಬೋದು ಗೈಸ್, ಆದರೆ ಸ್ವಲ್ಪ ಕಷ್ಟ ಗೈಸ್. ಆಮೇಲೆ ಗೈಸ್ ನಾವಿಬ್ಬರು ಸಿಕ್ಬೋದು, ನೋಡೋಣ ಗೈಸ್. ಓ ಹೌದು ಗೈಸ್, ಅಲ್ಲಿ ವ್ಲಾಗ್ ಸಾಧ್ಯ ಆದರೆ ಅಲ್ಲೂ ವ್ಲಾಗ್ ಮಾಡ್ತೀವಿ ಗೈಸ್. ಸಿಕ್ಕಿದ್ರೆ ಇಲ್ಲ ಅಂದರೆ ಒಂದು ಕ್ಲಿಪ್ ಆದರೂ ಸೇರಿಸ್ತೀವಿ ಗೈಸ್. ಓಕೆನಾ ಗೈಸ್? ಬಾಯ್. ಈಗ ನಂಗೆ ಗೊತ್ತಿಲ್ಲ, ಏನಾದರೂ ಮಾತಾಡು ನೀನು. ನಿನ್ನ ಹೆಸರೇನು? ನಾ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾನೆ, ನೀನೇನಾದರೂ ಮಾತಾಡಬೇಕು ಈಗ. ಹೇಳು. ನಮ್ಮ ಬೂವ ಬಂದಾಗ ನಿಮ್ಮ ಅಮ್ಮನ ಹೆಸ್ರೇನು ಹೇಳ ಬಾಯಿಲಿ. ಗೈಸ್ ಭುವನವರು ಗೈಸ್. ಗೈಸ್ ನೋಡಿ ಗೈಸ್, ಹೊಸ ವ್ಯಕ್ತಿ ನೋಡಿ ಗೈಸ್. ನಿನ್ನ ಮುಖ ಕಾಣ್ತಿಲ್ಲ, ಭುವನ್ ಹೇಳ. ಹೇಳ ಭುವನ್. ಏ ಆಯಿತು ಸರ್, ಏನಾದರೂ ಮಾತಾಡು ನನ್ನ ವ್ಲಾಗಲ್ಲಿ. ಏನು ಮಾತಾಡಲಿ ಪ್ಲೀಸ್, ಏನಾದರೂ ಮಾತಾಡೋ ಭುವನ್, ಏನಾದರೂ ಮಾತಾಡು. ಹಾಯ್ ಗಾಯ್ಸ್. ಸ್ಫೂರ್ತಿ ನಿಮಗೆ ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಯಾರು ಇಷ್ಟ? ನನಗೆ ಯಾರು ಸದ್ಯಕ್ಕೆ ಇಷ್ಟ ಇಲ್ಲ, ನೋಡೋಣ ಗೈಸ್ ಮುಂದೆ ಇಷ್ಟ ಆದರೆ. ಹೋದ ಸೀಸನಲ್ಲಿ ಯಾರು ಇಷ್ಟ ಇದ್ರು? ಕಾರ್ತಿಕ್. ಓ ಅವರೇ ವಿನ್ ಆದ್ರು ಅಲ್ವಾ ಗೈಸ್. ಈ ಸತಿ ಬಿಗ್ ಬಾಸ್ ಚೆನ್ನಾಗಿಲ್ಲ ಗೈಸ್, ಬರೀ ಜಗಳನೇ ಮಾಡ್ತಾರೆ ಗೈಸ್ ಸ್ಟಾರ್ಟಿಂಗ್ಗೆ. ಗೈಸ್ ನಾವು ಬಿಗ್ ಬಾಸ್ ನೋಡಲ್ಲ ಗೈಸ್, ಆ ರೀತಿ ಭಂಗ ಪಡೋದಕ್ಕಿಂತ ಸುಮ್ಮನೆ ಆರಾಮಾಗಿರ್ಬೋದು. ಬಿಗ್ ಬಾಸ್ ಗೈಸ್ ನಾವು ನೋಡಲೇಬೇಕು ಗೈಸ್. ಹೌದಾ ಗೈಸ್ ಇರೋಲ್ಲ, ನಿದ್ದೆ ಮಾಡಕ್ಕೆ ನೋಡ್ತೀನಿ ನಾವು, ನಿದ್ಗೆಟ್ಕ ಟಿ ವಿ ಎಲ್ಲ ನೋಡ್ತೀನಿ ಗೈಸ್. ಗೈಸ್ ನಾವು ಜಿ ಕುಟುಂಬ ವಾಟ್ಸ್ ನೋಡ್ತೀವಿ, ಕಲರ್ಸ್ ಕನ್ನಡ ಅಂತ ಬಂದರೆ ಅಲ್ಲಿ ನಾವು ಬಿಗ್ ಬಾಸ್ ನೋಡಲ್ಲ ಗೈಸ್, ಅಷ್ಟೇ ಗೈಸ್. ಗೈಸ್ ಇನ್ನೆಲ್ಲಾದರೂ ಹೋಗ್ಬೇಕು ಅಂತಂದರೆ ನಾನು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರುತ್ತೆ, ನಾನು ವ್ಲಾಗ್ ಮೂಲಕ ನಿಮಗೆ ಇನ್ಫಾರ್ಮೇಷನ್ ನಾನು ತಿಳಿಸ್ತೀನಿ ಗೈಸ್. ಮತ್ತು ನಿಮಗೆ ಹೇಳಿದ್ನಲ್ಲ ಗೈಸ್, ಹಬ್ಬಕ್ಕೂ ವ್ಲಾಗ್ ಮಾಡ್ತೀವಿ ಅಂತ, ಕಂಟಿನ್ಯೂಸ್ ಮಿಸ್ಸೇ ಇಲ್ಲ ಗೈಸ್. ಮತ್ತು ನಾವು ಸಂಕ್ರಾಂತಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿದ್ದೀವಿ ಗೈಸ್, ನಾನು ಮತ್ತು ಸ್ಫೂರ್ತಿ. ಅದನ್ನು ಕೂಡ ನಾವು ಸಾಧ್ಯ ಆದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀವಿ ಗೈಸ್, ನೀವು ಹೋಗಿ ನೋಡ್ಬಿಟ್ಟು ಗೈಸ್. ಬಿಡ್ತೀವಿ ಗೈಸ್. ಧ್ರುವ ಅಯ್ಯೋ ಕಮ್ಮಿಯಾರ್ ನೋಡಿ ಗೈಸ್, ಧ್ರುವ ನಮ್ಮ ಹುಡುಗ ನಾಚಿಸ್ತಾನೆ ಗೈಸ್. ಹೌದು ಗೈಸ್, ಕರ್ಕೊಬತ್ತೀನಿ ಗೈಸ್. ನೋಡಿ ಗೈಸ್ ಹೆಂಗೆ ಕೊಡ್ತಾರೆ ಇಬ್ರು, ನಾಚ್ಕೊತಾನೆ ಗೈಸ್. ನೋಡಿ ಗೈಸ್, ನಾಚ್ಕೊತಾನೆ ನೋಡಿ ಗೈಸ್. ಮಾತಾಡೋ ಪಾಪ ಗೈಸ್, ಇವಳು ಆ ಹುಡುಗನ್ನ ಅಳಿಸ್ತಾಳೆ ಗೈಸ್. ಗೈಸ್ ಅಳ್ತಾನೆ ಇವಳು, ಕಾಡೆಮ್ಮೆ ಗೈಸ್ ಅವನು, ಅನ್ನಕ್ಕಾಗಲ್ಲ. ಸಾರಿ ಗೈಸ್. ಅಲ್ಲಿ ನೋಡಿ ಗೈಸ್, ನಮ್ಮ ಧ್ರುವ ಅಂತ ಗೈಸ್ ಅವನು. ನೋಡಿ ಗೈಸ್, ಆಯ್ತು ಯಾಯ್ ಮಾಡು ಗೈಸ್, ಅವನು ಎಡ್ಚ ಗೈಸ್. ಸರಿ ಗೈಸ್, ಎಲ್ಲನ ಬರೆದು ಓದು ಎಲ್ಲನವೇ ಮಾಡೋದು. ಹೌದು ಗೈಸ್, ಬರೆಯೋದು ಗೊತ್ತಿಲ್ಲ ಗೈಸ್, ಮಾಡೋ ಕೆಲಸ ಎಲ್ಲ ಎಡ್ಚ ಕೈಲೇ ಮಾಡ್ತಾನೆ. ಬಾಲ್ ಎಸೆಯೋದು, ಕಲ್ಲು ಎಸೆಯೋದು. ಪೂರ್ತಿ ಅವ್ರ ಮನೆ ಕಡೆ ಹೆಂಗಿದೆ ಅಂತ ನೋಡಿ ಅಮ್ಮ. ಓಡು ಗೈಸ್. ಗಣೇಶ ನೋಡಿ ಗೈಸ್. ಹೌದು ಗೈಸ್. ಮತ್ತೆ ನೋಡಿ ಗೈಸ್ ಅವರು, ಅಯ್ಯೋ ಹೊಟ್ಟೆ ಗೈಸ್. ಇದೆ ನಮ್ಮ ಊರು, ನೋಡ್ಕೊಳ್ಳಿ ಗೈಸ್. ಜಾಗ ಬಿಡು. ಸೊ ಎಲ್ಲ ಮಾರ್ಜಿನ ಬೆಟ್ಟಕ್ಕೆ ಹೋಗ್ತಾರೆ. ಮತ್ತು ನಮ್ಮ 3 ದೇವಸ್ಥಾನಗಳು ಗೈಸ್. ಗಣೇಶ ಪ್ರಣಾಮ ಆಯ್ ಮಾಡು. ಪ್ರಣಾಮ್. ಧ್ರುವ ಬಾಯ್. ನೋಡಿ ಆಮೇಲೆ ಆಟ ಆಡೋ ಇರು.
ಬಾಯ್ ಮಾಡ್ಬಿಡು. ನಮ್ಮೂರಲ್ಲಿ ಈಗ ಚಿಕ್ಕದು ಕಂಡೆ ತಗೋಯ್ತಾರೆ ಗೈಸ್. ಎಲ್ಲಿಗೆ ಮಾತ್ರ ಗೊತ್ತಿಲ್ಲ ಗೈಸ್. ಅದು ಗೈಸ್ ಅದು ಪೂಜೆಗೆ ಇರ್ಬೋದು ಗೈಸ್. ಅವ್ರು ಏನಾದ್ರು ಅರ್ಸ್ಕೊಂಡಿರ್ತಾರೆ ಗೈಸ್, ಅದು ನೆರವೇರ್ಲಿ ಅಂತ ಅಥವಾ ನೆರವೇರಿದೆ ಅಂತನಾದ್ರೂ ತಗೊಂಡು ಹೋಗ್ತಾ ಇರ್ಬೋದು ಗೈಸ್. ಅದರಿಂದ ಪೂಜೆ ಮಾಡ್ಸಕ್ಕೆ ಏನೋ ಗೊತ್ತಿಲ್ಲ ಗೈಸ್. ಅದ್ರಲ್ಲಿ ಕ್ಲೂ ಸರಿಯಾಗಿ ಗೊತ್ತಾಯ್ತಿಲ್ಲ ಗೈಸ್ ನಮಗೆ. ಹೌದು ಗೈಸ್. ಮತ್ತೆ ಗೈಸ್ ನಾವು ಹೇಳ್ತಿದ್ವಿ ನಮ್ಮೂರ್ದು ಕತೆ ಹೇಳ್ತೀವಿ ಗೈಸ್. ಅಂತಂದ್ರೆ ದೇವ್ರದ್ದು ಮಾರಮ್ಮ ಮತ್ತೆ ಬಸವೇಶ್ವರ, ಮಾರಮ್ಮ ಮತ್ತೆ ಮಾಸ್ತಮ್ಮ ಇಬ್ರು ಅಕ್ಕ ತಂಗಿರು ಗೈಸ್. ಅವ್ರಿಗೆ ಬಸವೇಶ್ವರ ಅಣ್ಣ ಗೈಸ್. ಅವರು ಮಾರಮ್ಮ ಮತ್ತೆ ಮಾಸ್ತಮ್ಮ ಇಬ್ರು ದೂರ ದೂರ ಆಗ್ಬಿದ್ದಾರೆ. ಹೆಂಗೆ ಅಂದ್ರೆ ಮಾರಮ್ಮ ಮಾಸ್ತಮ್ಮ ನೀರು ಕುಡಿಬೇಕು ಅಂತ ಮಾದಿಗೇರಿ ಕೆಸ್ಟ್ಗೆ ಹೋಗಿತ್ತು ಗೈಸ್. ಬೇರೆ ಕೆಸ್ಟಲ್ಲಿ ನೀರು ಕುಡಿದ್ರು ಗೈಸ್. ಆ ಸಹಾಯದಿಂದ ಅವರು ಬರೀ ನಾನ್ ವೆಜ್ ಗೈಸ್ ಮುಟ್ಬಿಟ್ರು ಗೈಸ್. ಸೊ ಅದಕ್ಕೆ ಅವರು ಮಾಸ್ತಮ್ಮ ಆ ಕಡೆ ಹೊಂಟಿದ್ರು ಗೈಸ್. ಈ ಕಡೆ ನಮ್ಮ ಕಡೆ ಮಾರಮ್ಮ ಐತೆ ಗೈಸ್. ಹೌದು ಗೈಸ್. ಬಸವೇಶ್ವರನೂ ಇದೆ ಗೈಸ್. ತೋರಿಸ್ತೀವಿ ಗೈಸ್ ದೇವಸ್ಥಾನನ. ಹೇ ಬಾ. ಗೈಸ್ ಅಲ್ಲಿ ಆರೆಂಜ್ ಮತ್ತೆ ಎಲ್ಲೋ ಅದು ಗೈಸ್ ಬಸವೇಶ್ವರನ ದೇವಸ್ಥಾನ ಗೈಸ್. ಯಾವತ್ತಾದ್ರೂ ಟೈಮ್ ಸಿಕ್ತಾಗ ನಾವು ಅಲ್ಲೇ ಹೋಗಿ ತೋರಿಸ್ತೀವಿ ಗೈಸ್. ಹೌದು ಗೈಸ್. ಅದ್ರ ಕಥೆದು ವ್ಲಾಗ್ ಕೂಡ ಮಾಡ್ತೀವಿ ಗೈಸ್. ಅದು ಗೊತ್ತಿರೋರ ಹತ್ರ ಎಳಿಸ್ಬಿಟ್ಟು ಮಾಡ್ತೀವಿ ಗೈಸ್ ವ್ಲಾಗ್ನ. ನಮಗಿಂತ ದೊಡ್ಡ ಇರ್ತಾರೆ ಅವ್ರ ಹತ್ರ ಗೈಸ್. ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಮತ್ತು ನಾನು ಇರೋದು ಗೈಸ್. ನನಗೆ ಒಬ್ಬರು ಅಕ್ಕ ಇದ್ದಾರೆ ಗೈಸ್, ಸ್ವಂತ ಅಕ್ಕ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ನಾನು ರೀಲ್ಸ್ ಮಾಡಿದ್ದೀನಲ್ಲ ಅವರೆಲ್ಲ ಗೈಸ್ ನಮ್ಮ ಅಕ್ಕ. ಅಂದರೆ ರೀಸೆಂಟಾಗಿ ಸಿಸ್ಸೋ ಅಂತ ಹಾಕ್ಬಿಟ್ಟು ಹೈಲೈಟ್ಸಲ್ಲಿ ಹಾಕಿದ್ದೀನಿ ಗೈಸ್. ಅಲ್ಲಿ ನೋಡ್ಬೋದು ನೀವು. ಅವರು ಗೈಸ್ ನಮ್ಮ ಅಕ್ಕ. ನೀವು ಅವರು ನಮ್ಮ ಪಕ್ಕದ ಮನೆಯವರು ಗೈಸ್. ನಾನು ರೀಲ್ಸ್ ಮಾಡಿದ್ದು, ನೀವು ಅವ್ರನ್ನ ಅಕ್ಕ ಅಂತ ಅನ್ಕೊಂಡಿದ್ದೀರಾ. ಸ್ವಲ್ಪ ಜನ ಹಂಗೆ ಕೇಳ್ತಾಯಿದ್ರು ಗೈಸ್. ಸೊ ಅದಕ್ಕೆ ಹೇಳ್ದೆ ಗೈಸ್. ಅವರು ನಮ್ಮ ಅಕ್ಕ ಮೈಸೂರಲ್ಲಿ ಗೈಸ್ ಇರೋದು. ಮತ್ತು ಮೈಸೂರು ಪಕ್ಕ ನಮ್ಮ ಅಜ್ಜಿ ಮನೆ ಇದೆ, ಅಲ್ಲೂ ಇರ್ತಾರೆ. ಮೈಸೂರಲ್ಲಿ ಇರ್ತಾರೆ. ಇವಾಗ ಅವರು ರೀಸೆಂಟಾಗಿ ಕಾಲೇಜ್ಗೆ ಹೋಗೋದು ಮೈಸೂರಲ್ಲಿ. ನಾನು ಇಲ್ಲೇ ನರಸೀಪುರದಲ್ಲಿ ಕಾಲೇಜ್ಗೆ ಹೋಗ್ತೀನಿ ಗೈಸ್. ಆಯಿತು, ಹಿಡ್ಕೊ ಮಾಡು, ಅದೇನೋ ಮಾಡು. ಟನ್ ಟನ್ ಟನ್. ಪುನಃ ನೋಡಿ ನೋಡಿ ಗಾಯ್ಸ್. ಮತ್ತೆ ಮಾಡ್ತಾನೆ ನೋಡಿ ಗಾಯ್ಸ್. ಅಯ್ಯಯ್ಯೋ, ಮಾಡು ಮಾಡು ಮಾಡು. ಇಲ್ಲ ಅಲ್ಲಿ ನಿನ್ನ ತಂಗಿಯಲ್ಲಿ ಧ್ರುವ ಓ ಮನಿಕಳ್ಳಿ. ಅಯ್ಯಯ್ಯೋ, ಬಾಯ್. ನಿಮ್ಮ ಮಮ್ಮಿ ಹೆಸ್ರೇನಾ? ನಿಮ್ಮ ಅಪ್ಪನ ಹೆಸರು? ನಿನ್ನ ತಂಗಿ? ಹಾಂ ಸರಿ. ನಿನ್ನ ಹೆಸರು? ಧ್ರುವಂತ್. ಎಷ್ಟನೇ ಕ್ಲಾಸು ನೀನು? 1. ನಿಮ್ಮ ಕ್ಲಾಸ್ ಟೀಚರ್ ಯಾರು? ನಾಗಮ್ಮ ಮ್ಯಾಮ್. ಆಯ್ತು, ಬಾಯ್ ಬಾಯ್ ಬಾಯ್. ನೋಡಿ ಗಾಯ್ಸ್, ಇವನು ಧ್ರುವಂತು, ಈ ಧ್ರುವಂತ್, ಇವಳು ಧ್ರುವಂತ್. ಹಂಗೆ ಆಯ್ ಮಾಡೋರಿತ್ತು ಬಾಯಿಲಿ. ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು? ಆಯಿತು ತೋರಿಸ್ತೀನಿ. ನಿನ್ನ ಹೆಸ್ರೇನು ಹೇಳು. ಹಾಂ ಹಾಂ ಏನು? ಹೋಗು ಮಾತಾಡ್ಸಲ್ಲ. ಆಯಿತು, ನಿನ್ನ ಹೆಸ್ರೇನು ಹೇಳು. ನಿನ್ನ ಹೆಸ್ರು ಹೇಳ್ಬೇಕು. ಆಯಿತು, ನಿನ್ನ ಹೆಸ್ರು ಹೇಳು. ಹೇಳ್ಬೇಕು. ರಿತಿಕ್ಷಾ. ಹಾಂ ಗೈಸ್ ನೋಡಿ ನಮ್ಮ ಭುವನವರು. ಪ್ರಣಾಮ ಅವ್ರ ಅಪ್ಪ ಅದ್ರೆಲ್ಲ ಬನ್ನಿ ಹೋಗಿ ಬನ್ನಿ ನೋಡ್ರಿ. ನಮ್ದೇನು ವಿಡಿಯೋ ಮಾಡಿದ್ರಿ ನೋಡಿ ನೋಡಿ ನೋಡಿ. ನಮ್ಮೂರು ಗೈಸ್ ಇದೆ ಗೈಸ್. ನಮ್ಮೂರು ನೋಡ್ಕೊಬಿಡಿ ಗೈಸ್. ಕರ್ಗಿ ಬಾಯ್ಲಿ.
ನೋಡಿ ಗೈಸ್ ಇಲ್ಲೊಬ್ರು ಅದೊಂದು ಕಬಿ ಅದೊಂದು ಮಂಕ ಅದೊಂದು ತಿಮ್ಮ ಗೈಸ್ ಇವಾಗ ಸ್ಫೂರ್ತಿ ಅವ್ರನ್ನ ಕೂಗೋ ಟೈಮ್ ಬಂದಿದೆ. ಇವರು ಸ್ಫೂರ್ತಿ ಅವ್ರ ಅಜ್ಜಿ. ಆಯನಿ ಗೈಸ್ ನೋಡಿ ಗೈಸ್ ಅವ್ರ ಅಮ್ಮನ ಜೊತೆ ಜಗಳ ಆಡ್ತಿರೋ ಮಹಾನ್ ವ್ಯಕ್ತಿ ಗೈಸ್ ಸ್ಫೂರ್ತಿ ಅವರು. ಭುವನ್ ಡಕ್ಕಿಲ್ಲ ಹಾಕೋರೆ ನೋಡು. ಏನಕ್ಕೆ ಹೇಳು ಪ್ರಣಮ್ ಏನಕ್ಕ? ಹಾಂ ಗೈಸ್ ನೋಡಿ ಹೊಸ ಡ್ಯಾನ್ಸ್, ಹೊಸ ಪ್ರತಿಭೆ ಅರಳಿದೆ. ಯೋಯ್ ಗಾಯ್ಸ್ ನೀವು ನಮ್ಮೂರಿನ ಮಾರಿ ಹಬ್ಬ ನೋಡಬೇಕು ಅಂತಂದರೆ ನಾನು ಒಂದು ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಕೌಂಟ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತು ನಾನು ಇನ್ನು ನಮ್ಮೂರು ಮಾರಿ ಹಬ್ಬ ಬರುತ್ತಲ್ಲ ಅವಾಗ ನಾನು ಕೂಡ ವೀಡಿಯೋನ ಶೂಟ್ ಮಾಡ್ತೀನಿ. ಮತ್ತು ಸಾಧ್ಯ ಆದರೆ ಇದೇ ವಿಡಿಯೋಲಿ ಒಂದು ಸಣ್ಣ ಕ್ಲಿಪ್ ಕೂಡ ಹಾಕಿರ್ತೀನಿ ನಮ್ಮ ಮಾರಿ ಹಬ್ಬದ್ದು. ನೀವು ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ನಂಬರ್ 1 ಏನದು ನಂಬರ್ 1 ಎಡಿಟರ್ ಗೈಸ್. ಹೌದು ಗೈಸ್ ನಿಜ ಗೈಸ್. ಇದು ಗೈಸ್ ಹಂಗ ಎಡಿಟ್ ಮಾಡ್ತೀನಿ ಅಂದ್ಬಿಟ್ಟು ನಂಬರ್ 1 ಅಂತ ಹೇಳ್ತಾಳು ಗೈಸ್. ನಮ್ಮ ಸ್ಫೂರ್ತಿ ಅವರು ಏನಿಲ್ಲ ಬಿಡಿ ನೋಡಿ ಗೈಸ್ ಹಂಗಂತಾಳೆ ಆಫ್ ಮಾಡಿ. ಗೈಸ್ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಗಿದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತೋದು ಮರಿಬೇಡಿ ಗೈಸ್. ಹೌದು ಗೈಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ತೀವಿ. ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲೂ ಸಪೋರ್ಟ್. ಇನ್ಸ್ಟಾಗ್ರಾಮಲ್ಲಿ ತೃಪ್ತಿ ಹೆಚ್ಚು ಅಫಿಷಿಯಲ್ ಅಂತ ನೋಡಿರಿ ಗೈಸ್. ಇವ್ರದ್ದು ಇನ್ಸ್ಟಾ ಐಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗೈಸ್. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಮೊದಲು ನಮ್ಮೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರು ಜಾತ್ರೆ ನೋಡಿ ಬನ್ನಿ ಬಾಸ್.